ಮೊನ್ನೆ ಕೂಡ ಸದನದಲ್ಲಿ ಸುರೇಶ್ ಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪಿಸಿದರು. ಧರ್ಮಸ್ಥಳದಲ್ಲಿ ಅಸ್ಥಿ ಶೋಧದ ಬಗ್ಗೆ ಎಸ್ಐಟಿ ತನಿಖೆಯ ಬೆನ್ನಲ್ಲೇ ಸರ್ಕಾರ ಇವತ್ತು ಉತ್ತರ ಕೊಡೋ ಬೆನ್ನಲ್ಲೇ ಕ್ಷೇತ್ರದ ಬಗ್ಗೆ ನಡೀತಾ ಇರುವ ಅಪಪ್ರಚಾರದ ಬಗ್ಗೆ ಕೂಡ ತನಿಖೆ ಆಗಬೇಕು. ಯಾರು ಅಪಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಅಂತವರನ್ನ ನಾವು ಸಹಿಸಲ್ಲ. ಇವತ್ತು ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡೋಣ, ವೇಟ್ ಮಾಡ್ತಿದ್ದೀವಿ. ಅದಾದ ನಂತರ ಯಾರ್ಯಾರು ಪ್ರಮಾದವನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ವಿರುದ್ಧ ಏನು ಕ್ರಮ ಅನ್ನೋದು ನೋಡ್ತೀವಿ. ಅದಾದ ನಂತರ ನಮ್ಮ ನಿಲುವನ್ನು ತಿಳಿಸ್ತೀವಿ ಅಂತ ಶಾಸಕ ಸುರೇಶ್ ಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಜಿ ಸಚಿವರು ಶಾಸಕರಾದಂತಹ ಸುರೇಶ್ ಕುಮಾರ್ ಅವರಿದ್ದಾರೆ, ಬನ್ನಿ ಮಾತನಾಡೋಣ. ಸರ್, ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿತ್ತು ಧರ್ಮಸ್ಥಳದ ಕೇಸ್ ವಿಚಾರವಾಗಿ. ಕಳೆದ ವಾರ ಕೂಡ ಸದನದಲ್ಲಿ ಚರ್ಚೆ ಮಾಡಿತ್ತು. ಇವತ್ತು ಗೃಹ ಸಚಿವರು ಉತ್ತರವನ್ನು ಕೊಡ್ತಿದ್ದಾರೆ. ಬಿಜೆಪಿಯ ನಿಲುವೇನು, ಬಿಜೆಪಿ ಆಗ್ರಹ ಏನು? ಬಿಜೆಪಿ ನಿಲುವು ಅನ್ನೋಕ್ಕಿಂತ ಸಮಾಜದ ನಿಲುವು ಹೊಂದಿದೆ. ಯಾಕಂದರೆ ಧರ್ಮಸ್ಥಳ ಒಂದು ಕೇವಲ ಮತ್ತೊಂದು ದೇವಸ್ಥಾನ ಅಲ್ಲ, ಅದು ನಾಡಿನ ಶ್ರದ್ಧಾ ಕೇಂದ್ರ. ಅದು ಕೆಲವು ಶಕ್ತಿಗಳು ಅವ್ರದ್ದೇ ಆದ ಕಾರಣಕ್ಕೆ, ಅವ್ರದ್ದೇ ಆದ ಒಂದು ಉದ್ದೇಶಕ್ಕೆ ಆ ಶ್ರದ್ಧಾ ಕೇಂದ್ರದ ಬಗ್ಗೆ ಇರುವ ನಂಬಿಕೆನ ಇವತ್ತು ಒಡೆದು ಹಾಕುವ ಪ್ರಯತ್ನದಲ್ಲಿದ್ದಾರೆ. ಯಾರೋ ಮುಸುಕುದಾರಿ ಬರ್ತಾನೆ, ಮುಸುಕುದಾರಿ ಕೊಡ್ತಾನೆ ದೂರು. ಸರ್ಕಾರ ಹೇಳುತ್ತೆ ಹಿಂದಿನ ದಿವಸ ದಕ್ಷಿಣ ಕನ್ನಡ ಪೊಲೀಸವರೇ ಸಶಕ್ತರಾಗಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ, ಕ್ಷಮತೆ ಇದೆ ಅಂತ. SIT ಮಾಡೋ ಅಗತ್ಯನೇ ಇಲ್ಲ. ಪೊಲೀಸವರಿಂದ ಮನವಿ ಬಂದರೆ ಮಾಡ್ತೀವಿ ಅಂತ ಹೇಳ್ತಾರೆ. ಮಾನಸ SIT ಮಾಡ್ತಾರೆ. ಸ್ವಲ್ಪ ದಿವಸ ಆದಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳ್ತಾರೆ, ನಮಗೆ ಕೊಡಬೇಕು ಅಂತ ಇರಲಿಲ್ಲ, ಲೋಕಲ್ ಪೊಲೀಸವರೇ ಸಶಕ್ತ ಇದ್ದರು, ಎಡಪಂಥೀಯ ಸಂಘಟನೆಗಳು, ವ್ಯಕ್ತಿಗಳು ಒತ್ತಡ ತಂದಿದ್ದಕ್ಕೋಸ್ಕರ ಮಾಡ್ತೀವಿ ಅಂತಾರೆ. ಮತ್ತು ಇವತ್ತು ಯಾರು ಮುಸುಕುದಾರಿ ಇದ್ದಾರೆ ಅವರು ತೋರಿಸ್ತಾ ಹೋಗ್ತಾ ಇದ್ದಾರೆ. ಒಳ್ಳೆ ಕಿಂದರು ಜೋಗಿ ಅವರು SIT ಇಲಿಗಳ ಅಂತ ಅನಿಸುತ್ತೆ. ಅವ್ರು ಹೋಗಿದ್ದ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಜೊತೆಗೆ SIT ತನಿಖೆ ಬರೋವರೆಗೂ ಆದರೂ ಕೂಡ ಕಾದು ನೋಡಬೇಕಾಗಿತ್ತು. ಆದರೆ ಯೂಟ್ಯೂಬು, ಸಾಮಾಜಿಕ ಜಾಲತಾಣದ ಮೂಲಕ ತುಂಬ ಅಪಪ್ರಚಾರ ನಡೀತಾ ಇದೆ. ಇದರಿಂದ ಲಕ್ಷಾಂತರ ಜನ ಯಾರು ಭಕ್ತರಿದ್ದಾರೆ ಅವರ ಭಾವನೆಗೆ ಧಕ್ಕೆ ಬರ್ತಾ ಇದೆ. ಅದಕ್ಕೆ ನಾವು ಕೇಳಿರೋದು ಎರಡು, ನೀವು ಒಂದು ಈ ಅಪಪ್ರಚಾರಕ್ಕೆ ತಡೆ ಹಾಕಿ, ಹೇಟ್ ಸ್ಪೀಚ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ತಡೆ ಹಾಕಿ. ಇವತ್ತು ರಾಜ್ಯದ ಜನ ಎತ್ತಿರುವಂಥ ಪ್ರಶ್ನೆ, ಯಾಕೆ ಇವತ್ತು ರಾಜ್ಯ ಸರ್ಕಾರ ಅಪಪ್ರಚಾರ ಏನು ನಡೀತಾ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ, ಅಪಪ್ರಚಾರಕ್ಕೆ ಕಡಿವಾಣ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಅಂದರೆ ರಾಜ್ಯ ಸರ್ಕಾರಕ್ಕೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅಂತೇಳಿ ಇಚ್ಛೆನೇ ಇರಲಿಲ್ವೋ, ಅಥವಾ ಯಾವ ಕಾರಣಕ್ಕೆ ಇದು ಆಗಲಿಲ್ಲ ಅನ್ನೋದನ್ನು ಮಾನ್ಯ ಗೃಹ ಸಚಿವರು ಕೂಡ ಇವತ್ತು ತಮ್ಮ ಅವರ ಉತ್ತರದಲ್ಲಿ ನೀಡಬೇಕಾಗ್ತದೆ. ಮಾನ್ಯ DK ಶಿವಕುಮಾರ್ ಅವರು ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡಿದ್ದಾರೆ, ರಾಜಕಾರಣ ಮಾಡ್ತೇವೆ BJPಯವರು ಅಂತೇಳಿ. ಮಾನ್ಯ DK ಶಿವಕುಮಾರ್ ಅವರೇ, ತಾವೇ ಹೇಳಿಕೆಯನ್ನು ನೀಡಿದ್ದೀರಿ, ಧರ್ಮಸ್ಥಳದ ವಿಚಾರದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಸಂದರ್ಭ ಬಂದಾಗ ಉತ್ತರವನ್ನು ನೀಡ್ತೇನೆ ಅಂತೇಳಿ. ಇನ್ನೂ ಯಾವಾಗ ಸಮಯ ಬರಬೇಕು ನಿಮಗೆ? ಹಾಗಾದರೆ ರಾಜ್ಯದ ಜನ ಕೋಟಿ ಕೋಟಿ ಭಕ್ತಾದಿಗಳು ಇವತ್ತು ಆತಂಕದಲ್ಲಿದ್ದಾರೆ. ಧರ್ಮಸ್ಥಳದಲ್ಲಿ ಯಾವ ರೀತಿ ತನಿಖೆ ನಡೀತಾ ಇದೆ, ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ ಅಂತೇಳಿ ಪಾಪ ಜನ ನಿದ್ದೆ ಮಾಡ್ತಾ ಇಲ್ಲ, ಆತಂಕದಲ್ಲಿದ್ದಾರೆ ಭಕ್ತರು. ಅದು ಇನ್ನೂ ಕೂಡ ಪಾಪ DK ಶಿವಕುಮಾರ್ ಅವರಿಗೆ ಸಮಯ ಬಂದಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಮಾನ್ಯ ಗೃಹ ಸಚಿವರು ಮಧ್ಯಂತರ ವರದಿಯನ್ನು ಕೂಡ ನಾವೇನು ಆಗ್ರಹವನ್ನು ಮಾಡಿದ್ದೇವೆ, ಮಧ್ಯಂತರ ವರದಿಯನ್ನು ಕೂಡ ಒಳಗೊಂಡಂತೆ ಧರ್ಮಸ್ಥಳದ ವಿಚಾರದಲ್ಲಿ ಗೊಂದಲಕ್ಕೆ ತೆರೆ ನೀಡ್ತಾರೆ ಅನ್ನುವ ವಿಶ್ವಾಸದಲ್ಲಿ ನಾವು ಇದ್ದೇವೆ, BJP ಹಾಗೂ JDS ಪಕ್ಷಗಳು. ನೋಡೋಣ ಸದನದಲ್ಲಿ ಏನು ಉತ್ತರವನ್ನು ನೀಡ್ತಾರೆ ಅಂತೇಳಿ. ಬಿಜೆಪಿ ನಾಯಕರಂತೂ ವೇಟ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಸರ್ಕಾರ ಉತ್ತರ ಕೊಡುತ್ತೆ ಅಂತ. ಎಲ್ಲ ಇವರ ಹೋರಾಟದ ಸ್ವರೂಪ ನಿರ್ಧಾರ ಆಗ್ತಾ ಇರೋದೇ ಅದ್ರ ಮೇಲೆ. ಆಮೇಲೆ ಇನ್ನೊಂದು ಕೇಳಿ ಬರ್ತಾ ಇರುವಂತಹ ಮಾತು, ಆಯುಧನ ರೀತಿ ಈ ಅನಾಮಿಕನನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಎಕೋಸಿಸ್ಟಮು, ಗುರಿ ಇರೋದು ಧರ್ಮಸ್ಥಳ. ಈ ಅಪಪ್ರಚಾರ ನಡೀತಾ ಇದ್ರು, ಅದಕ್ಕೆ ಫುಲ್ ಸ್ಟಾಪ್ ಹಾಕೋ ಕೆಲಸವನ್ನು ಸರ್ಕಾರ ಯಾಕೆ ಮಾಡಲಿಲ್ಲ? SIT ತನಿಖೆಯನ್ನು ಬಯಸ್ತು, ಓಕೆ, ಬಟ್ ಅಪಪ್ರಚಾರದ ಬಗ್ಗೆ ಕೈಗೊಂಡ ಕ್ರಮಗಳೇನು ಅಂತ ಎಲ್ಲೂ ಯಾಕೆ ಹೇಳಲಿಲ್ಲ ಅನ್ನೋದು ಪ್ರಶ್ನೆ.